ಜೈಲಿನಿಂದಲೇ ಪ್ರಜ್ವಲ್ ಅಜ್ಜಿಯ ಅಂತ್ಯಕ್ರಿಯೆ ವೀಕ್ಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅವರು ಮನವಿ ಮಾಡಿಕೊಂಡ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕ ಹಂಶುಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಏನಾದರೂ ಅವ್ರು ಮನವಿ ಮಾಡಿಕೊಂಡ್ರೆ ಅಂತ್ಯಕ್ರಿಯೆಯನ್ನು ವೀಕ್ಷಣೆ ಮಾಡಬೇಕು ಅಂತ ಏನಾದ್ರು ಕೋರ್ಕೊಂಡ್ರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅತ್ಯಂತ ಅತ್ಯಾಪ್ತನಾಗಿದ್ದರು, ಜೊತೆಗೆ ಅತ್ಯಂತ ಪ್ರೀತಿಯ ಮೊಮ್ಮಗನಾಗಿದ್ದರು ಪ್ರಜ್ವಲ್. ಈಗ ಅಜ್ಜಿಯನ್ನು ಕಳೆದುಕೊಂಡು ಒಂದು ಕಡೆ ರೋಧಿಸ್ತಾ ಇದ್ದಾರೆ. ಜೈಲಿನಲ್ಲಿರಬೇಕಾದಂಥ ಪರಿಸ್ಥಿತಿ, ಕಡೆಯದಾಗಿ ಬಂದು ಅಜ್ಜಿ ಮುಖವನ್ನು ಕೂಡ ನೋಡಲಾರದಂಥ ಪರಿಸ್ಥಿತಿ. ಕಡೆಯದಾಗಿ ಏನಾದರೂ ಅವರು ವೀಕ್ಷಣೆ ಮಾಡ್ತಾರಾ, ಅಂತ್ಯಕ್ರಿಯೆಯ ಒಂದು ಪ್ರಕ್ರಿಯೆಗಳನ್ನು ಅವರೇನಾದರೂ ಮನವಿ ಮಾಡಿಕೊಂಡ್ರೆ ಅದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡ್ಬೋದಾಗಿ ಹಂಶುಕುಮಾರ್ ಅವರು ಹೇಳಿದ್ದಾರೆ. ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಬಡವರ ಪಾಲಿನ ಅನ್ನಪೂರ್ಣೇಶ್ವರಿಯಾಗಿದ್ದರು. ಹಾಗಾಗಿ ಅಂತ್ಯ ಸಂಸ್ಕಾರಕ್ಕೆ ಬರುವಂಥವರು ಯಾರೂ ಕೂಡ ಹಸುವಿನಿಂದ ಹೋಗಬಾರ್ದು ಅಂತ ಅನ್ನ ಸಂತರ್ಪಣೆ ಕೂಡ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ.